ಹಾಯ್, ಏನಪ್ಪ ಇವನ್ನೆಲ್ಲ ರೆಡಿ ಆಗ್ತಾನೆ ಹೋಗೋಕ್ಕೆ, ತಿರ್ಗಾ ವ್ಲಾಗ್ ಮಾಡಿ ನಮಗೆ ಟಾರ್ಚರ್ ಮಾಡ್ತಾನೆ ಅನ್ಕೊತಾ ಇದ್ರಾ? ಅದು ಒಂಥರ ಕರೆಕ್ಟೇ. ಈ ಸತಿ ನಾನು ತುಂಬ ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಅದು ಹೆಲ್ತ್ಗೂ ಒಳ್ಳೆಯದು. ಎಲ್ಲಿಗೆ ಅಂತ ಇದ್ದೀರಾ? ನಾನಿವತ್ತು ಕಿರೋಪ್ರಾಕ್ಟಿಸ್ ಸೆಷನ್ಗೆ ಹೋಗ್ತೇನೆ, ಅಂದರೆ ಬೋನ್ ಸೆಟ್ಟಿಂಗ್ ಅಂತಾರಲ್ಲ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅರ್ಥ ಆಗಿಲ್ವಾ? ಇದು ಅರ್ಥ ಆಗಬೇಕಂದ್ರೆ ವಿಡಿಯೋ ಫುಲ್ಲು ನೋಡಿ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಯಾರನ್ನ ಮೀಟ್ ಮಾಡ್ತಾ ಇದ್ದೀನಿ, ಈ ಕಿರೋಪ್ರಾಕ್ಟಿಕ್ ಸೆಷನ್ ಅಂದರೆ ಏನು, ಬೋನ್ ಸೆಟ್ಟಿಂಗ್ ಅಂದರೆ ಏನು, ಎಲ್ಲ ಅರ್ಥ ಆಗುತ್ತೆ. ಅದಕ್ಕೆ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ. ಸೊ ಫೈನಲಿ ನಾನು ಇಲ್ಲಿ ಬಂದೆ. ಇವರು ಬೇರೆ ಯಾರಲ್ಲ, ನಮ್ಮ ಫ್ರೆಂಡೇ ಕಮ್ ಮೈ ಜಿಮ್ ಪಾರ್ಟ್ನರ್ ಆಲ್ಸೋ. ಇವರು ಕಿರೋಪ್ರಾಕ್ಟಿಕ್ ಸ್ಪೆಷಲಿಸ್ಟು ಆ್ಯಂಡ್ ನನಗೂ ತುಂಬ ದಿವಸದಿಂದ ಬಾಡಿ ಪೇನ್ ಎಲ್ಲ ಇತ್ತು. ಸೊ ಅವರು ಬಂದು ಒಂದು ಸೆಷನ್ ಅಟೆಂಡ್ ಮಾಡಿ ಒಂದಷ್ಟು ಫುಡ್ ಡಯಟ್ಸು ಮತ್ತು ನ್ಯೂಟ್ರಿಷಿಯನ್ ಟಿಪ್ಸನ್ನು ಕೊಡ್ತೀನಿ ಅಂತ ಹೇಳಿದರು. ಸೊ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಬಂದೆ. ಸೊ ಇವರು ಬರೀ ಕಿರೋಪ್ರಾಕ್ಟರ್ ಅಷ್ಟೇ ಅಲ್ಲ, ಇವರು ನ್ಯೂಟ್ರಿಷನಿಸ್ಟ್, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಕೂಡ ಇವರು. ಅದನ್ನು ಮುಂದೆ ಹೇಳ್ತೀನಿ. ಹಾಯ್, ನಾನು ನಿಮ್ಮ ಬ್ಯಾಡ್ ಬಾಯ್ ಪ್ರಶಾಂತ್. ಇವರು ನಮ್ಮ ಫ್ರೆಂಡು ಪ್ರಶಾಂತ್ ಅವರು, ಕಿರೋಪ್ರಾಕ್ಟಿಸ್ ಸ್ಪೆಷಲಿಸ್ಟ್ ಆ್ಯಂಡ್ ಆಲ್ಸೋ ಬೋನ್ ಸೆಟ್ಟಿಂಗ್ ನ್ಯೂಟ್ರಿಷನಿಸ್ಟ್. ಅಷ್ಟೇ ಅಲ್ಲ, ಇವರೊಂದು ಕಂಪ್ನಿಲೂ ವರ್ಕ್ ಮಾಡ್ತಿದ್ದಾರೆ ಆ್ಯಂಡ್ ಈಸ್ ಅ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ನು, ಗುಡ್ ಡ್ಯಾನ್ಸರು. ಕಳೆದ ವರ್ಷ ಅವರ ಕಂಪನಿಲಿ ಒಂದು ಟ್ಯಾಲೆಂಟ್ ಶೋ ನಡೆಸಿದ್ರು, ಅದರಲ್ಲಿ ವಿನ್ನರ್ ಕೂಡ ಆಗಿದ್ದಾರೆ ಇವರು. ಕಿರೋಪ್ರಾಕ್ಟರ್ ಡಾಕ್ಟರೇಟ್ ಪದವಿನೂ ಸಿಕ್ಕಿದೆ ಇವರಿಗೆ. ತುಂಬ ದಿವಸದಿಂದ ನಾನು ಇಲ್ಲಿ ಬರಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನನಗೂ ಸ್ವಲ್ಪ ಬಾಡಿ ಕಂಡೀಷನ್ ಸರಿ ಇಲ್ಲ, ಬ್ಯಾಕ್ ಪೈನು ಅದು ಇದು ನೀ ಪೈನ್ ಎಲ್ಲ ಬರ್ತಾಯಿತ್ತು. ಮುಂದೆ ಒಂದು ಸತಿ ಇದು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತಂದರು. ಐ ಆಮ್ ಆಲ್ಸೋ ವೇಟಿಂಗ್. ಬನ್ನಿ ನೋಡೋಣ ಹೇಗಿರುತ್ತೆ. ಬ್ರೋ ಸ್ಟಾರ್ಟ್ ಮಾಡೋಣ. ಹ್ಯಾಪಿ ದೀಪಾವಳಿ. ಬ್ರೋ, ನನಗೆ ಯೂಶ್ವಲಿ ಬ್ಯಾಕ್ ಪೈನ್ ಬರುತ್ತೆ, ಮಸಲ್ ಕ್ಯಾಚ್ಗಳು ಜಾಸ್ತಿ ಆಗುತ್ತೆ. ಶೋಲ್ಡರ್ ವರ್ಕೌಟ್ ಮಾಡುವಾಗ ಇಲ್ಲಿ ಜಾಸ್ತಿ ಪೇನ್ ಆ್ಯಂಡ್ ಹೌದು ಮತ್ತು ಬೈಸಿಪ್ಸ್ ಮಾಡುವಾಗ, ಟ್ರೈಸಿಪ್ಸ್ ಮಾಡುವಾಗ ಇಲ್ಲಿ ಜಾಸ್ತಿ ಪೇನ್ ಆ್ಯಂಡ್ ಜಸ್ಟ್ ಒಂದು 2 months ಬೇಕು. ಓಕೆ, ಕೈಯಿಂದ ಸ್ಟಾರ್ಟ್ ಮಾಡಿದ್ರೆ ರಿಲ್ಯಾಕ್ಸ್. ಪೇನ್ ಆಗ್ತಿದೆಯಾ? ಇಲ್ಲ. Oh my god. ನೈಸ್. ಖಂಡಿತ ಏನೋ ಪ್ರೆಷರ್ ಆಚೆ ಹೋದಂಗೆ ಆಯ್ತು. Breathing more.
ಶೋಲ್ಡರ್. ಅದೇನಕ್ಕೆ ಅಂದರೆ ನೀವು ಪ್ರಾಪರ್ ಫುಡ್ ಟೈಮ್ಗೆ ತಿಂದಿಲ್ಲ ಅಂದರೆ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಗ್ಯಾಸ್ ಪ್ರೊಡ್ಯೂಸ್ ಆದಾಗ ನಿಮ್ಗೆ ಎಲ್ಲಿ ಇನಿಷಿಯಲ್ ಪೇಯ್ನ್ ಇರುತ್ತೆ ಅಲ್ಲೇ ಆ ಪೇಯ್ನ್ ಜನರೇಟ್ ಆಗುತ್ತೆ. ಮತ್ತೆ ಮತ್ತೆ ನಿಮಗೆಲ್ಲೇ ಏನಾಗುತ್ತೆ, ಆ ಪೇಯ್ನ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ಟೈಮ್ಗೆ ತಗೊಳ್ಬೇಕು. ಆರಾಮಾಗಿ ಹಾಂ, ಬ್ರೀತಿಂಗ್ ಮಾಡಿ, ಬ್ರೀತ್ ಔಟ್ ಮಾಡಿ, ಮತ್ತೆ ಇನ್ನೊಂದ್ಸಲ ಬ್ರೀತಿಂಗ್ ಮಾಡಿ, ಬ್ರೀತ್ ಔಟ್ ಮಾಡಿ, ಬ್ರೀತಿಂಗ್, ಬ್ರೀತ್ ಔಟ್. ಓಹ್ ಬೋಲ್ ಮಲಗ್ಸವ್ರೆ, ಇಂಜೆಕ್ಷನ್ ಹಾಕ್ತಾರ? ನೀವು ಆಡ್ಸಕ್ಕೆ ಹೋಗ್ಬಿಡುತ್ತಲ್ಲೇನಾ, ನಾನೇ ಓಕೆ. ಬ್ರೀತಿಂಗ್ ಮಾಡಿ, ಬ್ರೀತ್ ಔಟ್ ಮಾಡಿ. ಗಾಡಿ ರೈಡ್ ಮಾಡಿದ್ರೆ ಇಲ್ಲಿ ತುಂಬ ಪೈನ್ ಆಗುತ್ತೆ ಈ ಕಡೆ. ಹ್ಯಾಂಗಲ್ ಹಾಕ್ತಾರೋ. ಸೊ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವ್ಲಾಗ್. ಸೊ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಅನಿಸುತ್ತೆ ಕಿರೋಪ್ರಾಕ್ಟಿಕ್ ಅಂದರೆ ಏನು, ಬೋನ್ ಸೆಟ್ಟಿಂಗ್ ಅಂದರೆ ಏನು. ಸೊ ನಿಮಗೂ ಏನಾದರೂ ಈ ಸೆಷನ್ ಅಟೆಂಡ್ ಮಾಡಬೇಕಂದ್ರೆ, ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ ಹಾಕಿರ್ತೀನಿ ಇವ್ರದ್ದು. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಇವರು ಡೀಟೇಲಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನೇನು ತಿನ್ನಬೇಕು, ನ್ಯೂಟ್ರಿಷನ್ ಟಿಪ್ಸ್ ಬೇಕಂದರೆ ಅದನ್ನು ಕೊಡ್ತಾರೆ, ಫುಡ್ ಸ್ಕೆಡ್ಯೂಲ್ ಬೇಕಂದರೆ ಅದನ್ನು ಹೇಳ್ತಾರೆ. ನೀವು ವರ್ಕೌಟ್ ಮಾಡೋದ್ರ ಜೊತೆ ಈ ಥರ ಸೆಷನ್ಸ್ನ ಅವಾಗ ಅಟೆಂಡ್ ಮಾಡೋದ್ರಿಂದ ನಿಮ್ಮ ಬಾಡಿನೂ ಒಂದು ಮಟ್ಟಿಗೆ ಚೆನ್ನಾಗಿ ಇಟ್ಕೊಬೋದು ಅಂತ ಹೇಳ್ತಾ ಇವತ್ತಿನ ಈ ಸ್ಪೆಷಲ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಕಡೆಯದಾಗಿ ಒಳ್ಳೆ ಕೆಲಸನೇ ಮಾಡೋಣ, ಎಲ್ಲರಿಗೂ ಒಳ್ಳೆಯದೇ ಬಯಸೋಣ. ಎಲ್ಲರಿಗೂ ಶುಭವಾಗಲಿ. ಟೇಕ್ ಕೇರ್, ಬಾಯ್.